ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ನಮಸ್ಕಾರ. ಇವತ್ತಿನ ವಿಷಯ ಯಾವ್ದಪ್ಪ ಅಂತಂದ್ರ ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವವನ್ನು ಕಂಡುಹಿಡಿಯಿರಿ ಅಂತೇಳಿ ಈ ತರ ಏನ್ ಮಾಡಿರ್ತಾರ ಅಂದ್ರೆ ಕ್ವಶನ್ಸ್ ಕೊಟ್ಟಿರ್ತಾರ. ಏನ್ ಕ್ವಶನ್ ಹೆಂಗಪ್ಪ ಅಂತಂದ್ರ, ಒಂದು ಉದ್ಯಮ ಘಟಕವು ಪ್ರತಿ ಚೆಂಡಿನ ಮಾರುಕಟ್ಟೆಯ ಬೆಲೆಯು 10 ರೂಪಾಯಿ ಇದ್ದಾಗ ಮಾರುಕಟ್ಟೆಯ ಬೆಲೆಯು 10 ರೂಪಾಯಿ ಇದ್ದಾಗ ಎಷ್ಟು ಚೆಂಡುಗಳನ್ನು ಉತ್ಪಾದನೆ ಮಾಡ್ತದಂತ 200 ಚೆಂಡುಗಳನ್ನು ಉತ್ಪಾದಿಸುತ್ತದೆ ಎಂದು ಭಾವಿಸೋಣ. ಪ್ರತಿ ಚೆಂಡಿನ ಬೆಲೆಯು 30 ರೂಪಾಯಿಗೆ ಏರಿಕೆಯಾದಾಗ ಉದ್ಯಮ ಘಟಕವು 1000 ಚೆಂಡುಗಳನ್ನು ಉತ್ಪಾದಿಸುತ್ತದೆ. ಹಾಗಾದರೆ ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವವನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಅಂದ್ರೆ ಚೆಂಡಿನ ಬೆಲೆಯು ಫಸ್ಟ್ ಎಷ್ಟೈತಿ? 10 ರೂಪಾಯಿ ಇದ್ದಾಗ 10 ರೂಪಾಯಿ ಇದ್ದಾಗ ಎಷ್ಟು ಉತ್ಪಾದನೆ ಮಾಡಕತ್ತೈತಿ ಅಂತ 10 ರೂಪಾಯಿ ಚೆಂಡಿನ ಬೆಲೆಯು 10 ರೂಪಾಯಿ ಇದ್ದಾಗ 200 ಚೆಂಡುಗಳನ್ನು ಉತ್ಪಾದನೆ ಮಾಡಕತ್ತದ. ಅದೇ ರೀತಿ ಬೆಲೆಯು 10 ರೂಪಾಯಿ ಇದ್ದಿದ್ದನ್ನ ಎಷ್ಟಕ್ಕೆ ಹೆಚ್ಚಾಗ್ಯದ? 30 ರೂಪಾಯಿಗೆ ಹೆಚ್ಚಾಗ್ಯದ. ಬೆಲೆಯು 30 ರೂಪಾಯಿದಷ್ಟು ಇದ್ದಾಗ ಎಷ್ಟು ಚೆಂಡುಗಳನ್ನು ಉತ್ಪಾದನೆ ಮಾಡಕತ್ತಿತ್ತಂದ್ರ 1000 ಚೆಂಡುಗಳನ್ನು ಉತ್ಪಾದನೆ ಮಾಡಕತ್ತಿತ್ತು. ಹಾಗಾದರೆ ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವವನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಅವಾಗ ನಾವು ಇದೆಲ್ಲ ಬರ್ಕೋಬೇಕು. ಚೆಂಡುಗಳ ಬೆಲೆ ಮೂಲ ಬೆಲೆ ಎಷ್ಟೈತಿ? 10 ರೂಪಾಯಿ ಅದ. ಆ ಬೆಲೆ ಹೆಚ್ಚಾದಾಗ ಇದು ಪ್ರೈಸ್ 1 10 ರೂಪಾಯಿ. ಇನ್ನು ಬೆಲೆ ಎಷ್ಟಾಗೈತಿ? 10 ರೂಪಾಯಿ ಇದ್ದಿದ್ದು ಎಷ್ಟಕ್ಕೆ ಹೆಚ್ಚಾಗ್ಯದ? 30 ರೂಪಾಯಿ ಹೆಚ್ಚಾಗಿದೆ. ಅದೇ ರೀತಿ ಚೆಂಡಿನ ಬೆಲೆ 10 ರೂಪಾಯಿ ಇದ್ದಾಗ ಮಾರುಕಟ್ಟೆ ಎಷ್ಟು ಉತ್ಪಾದನೆ ಮಾಡೈತಿ? 200. ಅದನ್ನ ಕ್ಯೂ ಅಂತ ಬರ್ಕೋಬೇಕು. ಅಂದ್ರೆ ಚೆಂಡುಗಳ ಉತ್ಪಾದನೆ ಮತ್ತು ಮಾರಾಟದ ಪ್ರಮಾಣ. ಇದು ಚೆಂಡಿನ ಬೆಲೆ 10 ರೂಪಾಯಿ ಇದ್ದಾಗ 200 ಚೆಂಡು, ಬೆಲೆಯು 30 ರೂಪಾಯಿ ಆದಾಗ ಎಷ್ಟು ಚೆಂಡುಗಳನ್ನು ಉತ್ಪಾದನೆ ಮಾಡಿದ್ರೆ 1000 ಚೆಂಡು. ಈ ತರ ಬರ್ಕೊಂಡು ನಾವ್ ಏನ್ ಮಾಡ್ಬೇಕು? ಈಗ ಸೂತ್ರ ಐತಿ. ಏನು? ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವವನ್ನು ಕಂಡುಹಿಡಿಯುವ ಸೂತ್ರ ಏನಪ್ಪಾ ಅಂತಂದ್ರ ES is equal to delta Q divided by delta Q into 100 divided by delta P divided by P into 100. ಈ ಸೂತ್ರದ ಮೂಲಕ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರ ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವವನ್ನು ಕಂಡುಹಿಡಿಯಬೇಕು. ES is equal to delta Q divided by delta Q into 100 delta P divided by P into 100. ಫಸ್ಟ್ ನಾವು ಇದು Q ಅಂತಂದ್ರೆ ಏನು? ಪೂರೈಕೆ. ಅಂದ್ರೆ ಇದರ ಅರ್ಥ ಏನು? ಉತ್ಪಾದನೆ ಮತ್ತು ಮಾರಾಟದ ಪ್ರಮಾಣ. ಇದು P ಅಂತಂದ್ರೆ ಏನು? ಇದು ಬೆಲೆಯ ಪ್ರಮಾಣ. ಫಸ್ಟ್ ಏನ್ ಮಾಡೋಣ ಅಂದ್ರೆ ನಾವು ಪೂರೈಕೆಯ ಪ್ರಮಾಣವನ್ನು ಮೊದಲು ನೋಡೋಣ, ನಂತರ ಬೆಲೆಯನ್ನು ನೋಡೋಣ. ಈಗ ಫಸ್ಟ್ ಪೂರೈಕೆದ ಸೂತ್ರ ಏನೈತಿ ಇಲ್ಲಿ ಬರ್ಕೋಬೇಕು. ಏನಪ್ಪಾ ಅಂತಂದ್ರ ಪೂರೈಕೆ ಪ್ರಮಾಣದ ಶೇಕಡಾವಾರು ಬದಲಾವಣೆ ಅಂತ ಬರೆದು ಇಲ್ಲಿ ಏನ್ ಸೂತ್ರ ಐತಿ ಅದ್ರದ್ದು? ಡೆಲ್ಟಾ Q ಡಿವೈಡೆಡ್ ಬೈ Q ಇಂಟು 100 ಇದ್ರದ್ದು ಬರ್ಕೋಬೇಕು. ಈಗ ಇದನ್ನ ಹೆಂಗ್ ಬರಿಬೇಕಪ್ಪ ಅಂತಂದ್ರ Q2 ಮೈನಸ್ Q1 ಡಿವೈಡೆಡ್ ಬೈ Q1 ಇಸ್ ಈಕ್ವಲ್ ಟು ಇಂಟು 100 ಈ ತರ ಬರ್ಕೋಬೇಕು. Q2 ಮೈನಸ್ Q1 ಡಿವೈಡೆಡ್ ಬೈ Q1 ಇಂಟು 100. ಈಗ ನೋಡ್ರಿ ಇಲ್ಲಿ ವ್ಯಾಲ್ಯೂ ಎಲ್ಲ ಅಲ್ಲೇ ನಾವೇ ಬರ್ಕೊಂಡಿರ್ತೀವಿ. ಫಸ್ಟ್ Q2 ಅಂತಂದ್ರೆ ಎಷ್ಟೈತಿ? ಇಲ್ಲಿ 1000. ಇದು ಬ್ರಾಕೆಟ್ ಇಂಟು Q2 ಅಂದ್ರೆ ಎಷ್ಟದ? 1000 ಮೈನಸ್ ಇನ್ನು Q1 ನ ಪ್ರೈಸ್ ಎಷ್ಟೈತಿ? 200 ಅದ. ಮತ್ತೆ ಡಿವೈಡೆಡ್ ಬೈ Q1 ಅಂತಂದ್ರ ಎಷ್ಟೈತಿ? 200 ಅದ. ಇದು ಇಂಟು ಆಸ್ ಇಟ್ ಈಸ್ 100. ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಮೈನಸ್ ಐತಲ್ಲ, ಸೇಮ್ 1000 ಆಗ 200 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತಾ? 800 ಆಗುತ್ತೆ. ಡಿವೈಡೆಡ್ ಬೈ 200 ಇದು ಇಂಟು 100. ಇವಾಗ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಇವೆರಡು 0 ಕ್ಯಾನ್ಸಲ್, 2 1 2 4 8 ಅಂದ್ರೆ 4 ಇಂಟು 100 ಇಸ್ ಈಕ್ವಲ್ ಟು ಎಷ್ಟು ಆಗ್ತದೆ? 4 ಇಂಟು 100 ಅಂತಂದ್ರ 400. ಅಂದ್ರ ಇಲ್ಲಿ ನಮ್ಗೆ ಏನ್ ಸಿಕ್ತು? ಪೂರೈಕೆಯ ಪ್ರಮಾಣದ ಶೇಕಡಾವಾರು ಅಂತಂದಾಗ ಆನ್ಸರ್ ಎಷ್ಟು ಬರ್ತದ? 400 ಬರುತ್ತಾ. ಇದೇನಪ್ಪಾ ಅಂದ್ರೆ ಇದು 1ನೇ ಮೆಥಡ್. ಅಂದ್ರೆ ಇವು ಫಸ್ಟ್ ಏನ್ ಕಂಡುಹಿಡಿದ್ವಿ ನಾವು? ಪೂರೈಕೆ ಕಂಡುಹಿಡಿದ್ವಿ. ಇನ್ನು ನೆಕ್ಸ್ಟ್ ಏನೈತಿ? ಬೆಲೆ ಐತಲ್ಲ, ಬೆಲೆಯನ್ನು ಕಂಡುಹಿಡಿಯಬೇಕಾಗ್ತದೆ.
ನೋಡ್ರಿ ಮಾರುಕಟ್ಟೆಯ ಫಸ್ಟ್ ನಾವ್ ಏನ್ ಮಾಡಿದ್ವಿ, ಇದು ಪೂರೈಕೆಯನ್ನು ಕಂಡಿದ್ವಿ. ಇದ್ರ ವ್ಯಾಲ್ಯೂ ಎಷ್ಟು ಬಂದೈತಪ್ಪ ಅಂತಂದ್ರ Q is equal to ಎಷ್ಟು ಬಂದೈತಿ, ವ್ಯಾಲ್ಯೂ 400 ಬಂದೈತಿ. ಈಗ ನೆಕ್ಸ್ಟ್ ಏನ್ ಕಂಡುಹಿಡಿಬೇಕಪ್ಪ ಅಂತಂದ್ರ ಬೆಲೆ ಪ್ರೈಸ್ ಕಂಡುಹಿಡಿಬೇಕು. ಇದ್ರ ಕಂಡುಹಿಡಿಬೇಕಂದ್ರೆ ಸೂತ್ರ ಏನು, ಡೆಲ್ಟಾ P ಡಿವೈಡೆಡ್ ಬೈ P ಇಂಟು 100. ಇನ್ನು ಡೆಲ್ಟಾ P ಅಂತಂದ್ರೆ ಏನು, ಇದು ಬದಲಾದ ಬೆಲೆ ಅಂತ ಅರ್ಥ. ಇವಾಗ ಏನ್ ಬರ್ಬೇಕಂದ್ರ P2 ಮೈನಸ್ P1 ಡಿವೈಡೆಡ್ ಬೈ P1 ಇಂಟು 100. ಈ ತರ ಬರ್ಕೊಂಡು ಏನ್ ಮಾಡ್ಬೇಕಂದ್ರೆ ಇಲ್ಲಿ P2 ಅಂತಂದ್ರೆ ಇಲ್ಲಿ ಮೊದಲೇ ಬರ್ದಿರ್ತೀವಿ ನಾವು, ಹೊಸ ಬೆಲೆ ಅಂದ್ರೆ ಚೇಂಜ್ ಆದ ಬೆಲೆ ಎಷ್ಟೈತಿ, 30. ಅದೇ P1 ಅಂತಂದ್ರೆ ಎಷ್ಟೈತಿ, 10 ಡಿವೈಡೆಡ್ ಬೈ P1 ಅಂತಂದ್ರ 10 ಇಂಟು 100. ಇವಾಗ ಏನಪ್ಪಾ ಅಂತಂದ್ರ 30ರಾಗ 10 ಮೈನಸ್ ಮಾಡಿದ್ರ ಎಷ್ಟಪ್ಪ ಅಂತಂದ್ರ 20 ಬರುತ್ತಾ. ಇದು 10 ಇಲ್ಲಿ ಕೆಳಗೆ ಚೌಕಿದಿ ಇಂಟು 100. ಇವಾಗ ಏನಪ್ಪಾ ಅಂದ್ರ 10 1 12 20, 2 ಇಂಟು 100 ಎಷ್ಟು ಬಂತಿದ್ರ ಆನ್ಸರ್ ಎಷ್ಟು ಬಂತು, 200 ಬಂತು. ಇವಾಗ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಫೈನಲ್ ಆಗಿ ಏನ್ ಮಾಡ್ಬೇಕಪ್ಪ ಅಂತಂದ್ರ ಈಗ ಇದ್ರದ್ದು 200 ಐತಿ, ಈ Q ಎಷ್ಟೈತಿ 400 ಐತಿ. ಇವಾಗ ಇಲ್ಲಿ ಮಾಡ್ಬೇಕಿಲ್ಲ ಏನಪ್ಪಾ ಅಂತಂದ್ರ 400 ಡಿವೈಡೆಡ್ ಬೈ 200. ಇವೆರಡು 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್, 2 1 2 2. ಲಾಸ್ಟ್ ಫೈನಲ್ ಆನ್ಸರ್ ಎಷ್ಟಪ್ಪ ಅಂತಂದ್ರ 2. ಈ 2 ಏನಾಗಿರ್ತದಪ್ಪ ಅಂತಂದ್ರ ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವ ಆಗಿರುತ್ತೆ. ಲಾಸ್ಟ್ ಫೈನಲ್ ಏನಪ್ಪಾ ಅಂದ್ರೆ ಇದೇನಪ್ಪಾ ಅಂತಂದ್ರ ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವ. ಈ ರೀತಿ ಏನ್ ಮಾಡ್ಬೇಕಂದ್ರ 2 ಸ್ಟೆಪ್ಗಳಲ್ಲಿ ಮಾಡ್ಬೇಕಾಗ್ತದ. ಏನಿಲ್ಲ ಒನ್ ಟೈಮ್ ಪ್ರಾಕ್ಟೀಸ್ ಮಾಡಿದ್ರೆ ಆಯ್ತು, ಆರಾಮಾಗಿ ಬರ್ತದೆ ಸುಲಭವಾಗಿ. ಬಟ್ ನಮ್ಗೆ ಏನ್ ನೆನಪಿರ್ಬೇಕಪ್ಪ ಅಂದ್ರ ಈ ಸೂತ್ರ ಮಾತ್ರ ಕಂಪಲ್ಸರಿಯಾಗಿ ನಮ್ಗೆ ನೆನಪಿರ್ಬೇಕು. ಅಂದಾಗ ಮಾತ್ರ ನಾವು ಈಸಿಯಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೇನೆ. ಧನ್ಯವಾದಗಳು.